ನಿಜವಾಗ್ಲೂ ಶೆಕೆಲ್ ಬೆಂದೋಗ್ಬಿಟ್ಟೆ ಗುರು. ಕಾರ್ ನೋಡಿ ಹೆಂಗಾಗಿದೆ, ಎಮ್ಮೆ ಆದಂಗಾಗಿದೆ. ನೋಡು ಗುರು ಇಲ್ಲಿ ಧೂಳು ಹೆಂಗೆ ಬರ್ತಿದೆ. ಯಪ್ಪ ದೇವರೇ. ನಮಸ್ಕಾರ ಗೆಳೆಯರೆ, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಡೇಸರ್ ಡ್ರೀಮ್ಸ್ ಕಾನ್. ಓವರ್ ಆಗ್ಬಿಡ್ತಲ್ಲ. ವೆಲ್ಕಮ್ ಟು ಡೆಸರ್ಟ್ ಡ್ರೀಮ್ಸ್ ಕನ್ನಡ ಗಾಯ್ಸ್. ಇವತ್ತು ನಾವು ಒಂದು ಡೆಸರ್ಟಿಗೆ ಬಂದಿದ್ದೀವಿ. ನೋಡಿ ಯಾರಿದ್ದಾರೆ ನೋಡಿ ಇಲ್ಲಿ, ಒಬ್ಬರಿಲ್ಲ ಗುರು. ಸುತ್ತಮುತ್ತ 50 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಒಂದು 20 ಕಿಲೋಮೀಟ್ರ್ ಆಗ್ಬೋದು. ಯಾರೂ ಇಲ್ಲ ಆ್ಯಕ್ಚುಲಿ. ಯಾರಾದರೂ ಬಂದು ನನ್ನ ರಾಬರಿ ಮಾಡೋರು ಕೂಡ ಕೇಳೋರಿಲ್ಲ, ಹೇಳೋರಿಲ್ಲ. ಟೆಂಪ್ರೇಚರ್ ನೋಡಿ, ಸೂರ್ಯ ನೋಡಿ ನನಗೆ ಕುಗ್ತವನೆ. 55 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪ್ರೇಚರ್, 55 ಡಿಗ್ರಿ. ಸೊ ಈ ಒಂದು ಬಿಸಿಲಲ್ಲಿ ಈ ಥರ ಕಾರ್ಗಳ ಬಗ್ಗೆ ವೀಡಿಯೋ ಮಾಡ್ತೀವಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಯಿತಾ, ಬೆಲ್ಲೈಕನ್ನ ಪಟ್ಟನ್ ನೋಡಿರಿ. ಎನಿವೇಸ್ ಆನ್ ಟು ದ ಟಾಪಿಕ್. ನಮ್ಮ ಹತ್ರ ತುಂಬ ಜನ ಕೇಳ್ತಾ ಇದ್ರು ನಮಗೆ, ಬ್ರೋ ಯಾವಾಗ ನೋಡಿದ್ರು ಕೋಟಿ ರೂಪಾಯಿ ಕಾರ್ ತೋರಿಸ್ತೀರಾ, ನಾವು ತೊಗೊಳ್ಳೋ ಕಾರ್ ಯಾವುದು 20 ಲಕ್ಷ 30 ಲಕ್ಷ ರೂಪಾಯಿ ಕಾರ್ ಯಾವುದು ತೋರಿಸಿ ಗುರು ಅಂತ ನನಗೆ ತುಂಬ ಜನ ಕೇಳ್ತಿದ್ರಿ. ಸೊ ಇವತ್ತು ಆ ಒಂದು ಸಮಯ ಬಂದಿದೆ. ಇವತ್ತು ನನ್ನ ಜೊತೆ ಇರೋ ಕಾರು ನಿಮ್ಮೆಲ್ಲರೂ ಕೂಡ ಅಫೋರ್ಡ್ ಮಾಡುವಂಥ ಒಂದು ಸ್ಪೋರ್ಟ್ಸ್ ಕಾರ್. ಆನ್ ದ ಕೌಂಟ್ ಆಫ್ 1 2 3 ಟಂಟಡ. ಸರಿ ಬರಲ್ಲ, ಓಕೆ ತಡ ಬೇಡ. ಆನ್ ದ ಕೌಂಟ್ ಆಫ್ 1 2 3 ಟಂಟಡ. ಆನ್ ದ ಕೌಂಟ್ ಆಫ್ 1 2 3 ಟಂಟಡ. ಓ ಮೈ ಗಾಡ್ ಗಾಯ್ಸ್, ಚೆಕ್ ದಿಸ್ ಬ್ಯೂಟಿಫುಲ್ ಕಾರ್ ಮ್ಯಾನ್. ಹೆಂಗಿದೆ ಕಾರು? ಫಸ್ಟ್ ಕಾರ್ ಬಗ್ಗೆ ಹೇಳಿ. ಫಸ್ಟ್ ಯಾವ ಕಾರ್ ಅಂತ ಗೆಸ್ ಮಾಡಿದ್ರಾ? ನೀವೇನಾದ್ರೂ ಈ ಕಾರ್ನ ಗೆಸ್ ಮಾಡಿದ್ರೆ ಈಗಲೇ ಕಮೆಂಟ್ ಮಾಡಿ ಯಾವ ಕಾರ್ ಅಂತ ನಾ ಹೇಳೋಕ್ಕಿಂತ ಮುಂಚೆ. ಬೈ ದ ವೇ ಗಾಯ್ಸ್, ನಮ್ಮ ಹತ್ರ ಇರೋದು ಸುಬಾರು BRZ. ಈ ಕಾರ್ನ ಎಲ್ಲೋ ನೋಡ್ದಂಗೆ ಇದೆ ಅಂತ ನಿಮ್ಗೆ ಅನ್ನಿಸ್ಬಹುದು ಕಾರ್ ಲವರ್ಸಿಗೆ. ಎಸ್, ಟೊಯೋಟಾದಲ್ಲಿ GR86 ಅಂತ ಒಂದು ಕಾರ್ ಇದೆ. ಆ ಕಾರು ಈ ಕಾರು ಎರಡು ಒಂದೇ ಡಿಸೈನ್. ಹೌದು, ಸುಬಾರು ಅವರು ಮತ್ತು ಟೊಯೋಟಾದವರು ಎರಡು ಕಂಬೈನ್ ಆಗಿ ಮಿಕ್ಸ್ ಮಾಡಿ ಪ್ರೊಡ್ಯೂಸ್ ಮಾಡಿರುವಂಥ ಕಾರೇ ಇದು. ದಿಸ್ ಇಸ್ ಸುಬಾರು BRZ. ಟೊಯೋಟಾ GR86 ಕೂಡ ಸೇಮ್ ಹಿಂಗೆ ಇರುತ್ತೆ. ಒಂದೆರಡು ಮೈನ್ಯೂಟ್ ಡಿಫ್ರೆನ್ಸ್ ಇರುತ್ತೆ. ಮೇ ಬಿ ಈ ಫೆಂಡರ್ಸ್ ಇದೆಯಲ್ಲ, ಸಾರಿ ಈ ಬಂಪರ್ಸ್ ಇದೆಯಲ್ಲ, ಈ ಬಂಪರ್ ಡಿಸೈನಲ್ಲಿ ಒಂದೆರಡು ಸ್ಮಾಲ್ ಡಿಫ್ರೆನ್ಸ್ ಇರುತ್ತೆ. ಅದು ಬಿಟ್ಟರೆ ಲೆಫ್ಟಿಂದ ರೈಟಿಂದ ಟಾಪಿಂದ ಬಾಟಮಿಂದ ಎಲ್ಲ ಕಡೆಯಿಂದ ಸೇಮ್ ಟು ಸೇಮ್ ಡಿಸೈನ್. ಸೊ ಇವ್ರು ಹೆಂಗೆ ಅಂತಂದರೆ, ಏನು ಗುರು ನಾವು ಸುಮ್ಮನೆ ಹೊಸ ಕಾರ್ನ ಡಿಸೈನ್ ಮಾಡಿಕೊಂಡು ಅದಕ್ಕೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟು ಎಲ್ಲ ಮಾಡಬೇಕು, ಒಂದೇ ಡಿಸೈನ್ ಕಾರ್ ಮಾಡುವ, ಆಮೇಲೆ ಲೋಗೋ ಚೇಂಜ್ ಮಾಡೋಣ ಅಂತ ಜಸ್ಟ್ ಈ ಲೋಗೋ ಮಾತ್ರ ಚೇಂಜ್ ಮಾಡಿದ್ದಾರೆ. ಇದು ಸುಬಾರು ಲೋಗೋ, ಇದು ಬ್ಯಾಡ್ಜು, ಇದು BRZ. ಸೊ ಸುಬಾರು ಅಂದ ತಕ್ಷಣ ಸ್ವಲ್ಪ ಜನ ಗೊತ್ತಿರ್ಬೋದು, ಸ್ವಲ್ಪ ಜನ ಗೊತ್ತಿಲ್ಲದವ್ರಿಗೆ ಹೇಳ್ತೀನಿ. ಸುಬಾರು ಇದೆ ಜಪಾನೀಸ್ ಕಂಪನಿ ಆಯಿತಾ. ಸುಬಾರು ಕೂಡ ಒನ್ ಆಫ್ ದ JDMs ಅಂತಲೇ ಹೇಳಿದ್ರೆ ತಪ್ಪಾಗಲ್ಲ. ಅದು ಒನ್ ಆಫ್ ದ ಬೆಸ್ಟ್ JDMs. ಆ್ಯಂಡ್ ಸುಬಾರು ಬೇಸಿಕಲಿ ನೀವು ನಾನು ನೋಡಿರೋ ಕಾರ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಬ್ಲೂ ಕಲರ್ ಇದೆ. ಬಟ್ ಐ ಡೋಂಟ್ ನೋ ವೈ ದಿಸ್ ಈಸ್ ವೈಟ್ ಕಲರ್. ನಾನು ಕೇಳ್ದವ್ರಿಗೆ ಏನಕ್ಕೆ ಗುರು ವೈಟ್ ಕಲರ್ ಕೊಟ್ಟಿದ್ದೀರಾ ಅಂತ. ಸೊ ಬೇಸಿಕಲಿ ಅವ್ರು ಹೇಳಿದ್ರು ನಮ್ಮ ಹತ್ರ ಬ್ಲೂ ಕಲರ್ ಸ್ಟಾಕ್ ಇರಲಿಲ್ಲ, ಅದಕ್ಕೋಸ್ಕರ ವೈಟ್ ಕಲರ್ ಕೊಟ್ವಿ ಅಂತ. ಬಟ್ ದಿಸ್ ಲುಕ್ಸ್ ರಿಯಲಿ ಗುಡ್ ಗೈಸ್, ಏನಂತೀರಾ? ಸೊ ಇವತ್ತು ಈ ಕಾರ್ ಬಗ್ಗೆ ಕಂಪ್ಲೀಟ್ ರಿವ್ಯೂ ಮಾಡುವ. ಈ ಕಾರ್ನ ನಮ್ಮ ಜೊತೆ ಇದೆ ನೋಡಿ, ಯಾರೂ ಇಲ್ಲ. ಈ ಕಾರ್ ಫುಲ್ ನಮ್ಮದೇ ಇವತ್ತು. ಇದನ್ನ ಎಕ್ಸ್ಟೀರಿಯರ್ ಇಂಟೀರಿಯರ್ ಎಲ್ಲ ಕೂಡ ಹೇಳುವ ಇದ್ರ ಬಗ್ಗೆ. ಫಸ್ಟ್ ಆಫ್ ಆಲ್ ಇದ್ರ ಬೆಲೆ ಹೇಳ್ಬಿಡ್ತೀನಿ. ಇದು ಸ್ಟಾರ್ಟಿಂಗ್ ಬೆಲೆ ಇದ್ರದ್ದು 30 ಲಕ್ಷ. ಸೊ ಈ ಗಾಡಿ ಇಂಡಿಯಾದಲ್ಲಿ ಅವೈಲೇಬಲ್ ಇದೆಯಾ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಅದು ನೀವು ಚೆಕ್ ಮಾಡ್ಕೊಳ್ಳಿ. ಬಟ್ UAE ದುಬೈಲಿ ಈ ಗಾಡಿಯ ಬೆಲೆ 30 ಲಕ್ಷ ರೂಪಾಯಿಗಳು. ಇದು ಆ್ಯಕ್ಚುಲಿ ಇದು BRZ. ಇದರಲ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ವೇರಿಯಂಟ್ ಬರುತ್ತೆ. ಇನ್ನೊಂದು ಬಂದು ಸುಬಾರು TS ಅಂತ, ಅದು ಸಮಥಿಂಗ್ ಮೋರ್ ಪವರ್ಫುಲ್ ಆ್ಯಂಡ್ ಮೋರ್ ಎಲಿಗೆಂಟ್ ಆಗಿ ಕೂಡ ಕಾಣುತ್ತೆ. ಇದರಲ್ಲಿ ಟರ್ಬೋ ಇಲ್ಲ. ಇದು ಆ್ಯಕ್ಚುಲಿ ನ್ಯಾಚುರಲಿ ಆಸ್ಪಿರೇಟೆಡ್ 2.4 ಲೀಟರ್ 4 ಸಿಲಿಂಡರ್ ಬಾಕ್ಸರ್ ಇಂಜಿನ್. ಬಾಕ್ಸರ್ ಇಂಜಿನ್ ಅಂತಂದರೆ ಏನೋ ಒಂದು ಇಂಜಿನ್ ಸೈಜ್ ವಿಲ್ ಬಿ ಲೈಕ್ ದಿಸ್. ಬಾಕ್ಸರ್ ಇಂಜಿನ್ ಅಂದರೆ ಹಿಂಗಿರುತ್ತೆ. ವಿ ಕಾಂಟ್ ಓಪನ್ ಇಟ್. ಧೂಳು ನೋಡ್ಗುರು. ಸೊ ಇದು 228 ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ 186 ನ್ಯೂಟನ್ ಮೀಟರ್ ಆಫ್ ಟಾರ್ಕ್. ಈ ನಂಬರ್ಗಳು ನಿಮಗೆ ಏನು ಕ್ರೇಜಿ ಅಂತ ಅನ್ನಿಸ್ದಲ್ಲೇ ಇರ್ಬೋದು. ಬಟ್ ಗಾಯ್ಸ್, ಫಾರ್ ದಿಸ್ ಡಿಸೈನ್, ಫಾರ್ ದಿಸ್ ಇಂಜಿನ್, ಡೆಫಿನೆಟ್ಲಿ ಈ ಕಾರ್ ಓಡಿಸಿದ್ರೆ ಗೊತ್ತಾಗುತ್ತೆ. ಯು ಫೀಲ್ ದಟ್ ಸೌಂಡ್ ಇದೆಯಲ್ಲ, ಇಟ್ಸ್ ಟು ಹಾಟ್ ಆ್ಯಕ್ಚುಲಿ. ಇವಾಗ ತಾನೇ ನಾನೊಂದು 100 ಕಿಲೋಮೀಟರ್ ಓಡಿಸ್ಬಿಟ್ಟಿದ್ದೀನಿ. ಸೊ ಇಟ್ಸ್ ಟು ಹಾಟ್. ಐ ಡೋಂಟ್ ವಾಂಟ್ ಟು ಓಪನ್ ದ ಹುಡ್ ಆ್ಯಕ್ಚುಲಿ. ಬಟ್ ನಾನು ಇದನ್ನು 3-4 ಡೇಸಿಂದ ಓಡಿಸ್ತಾ ಇದ್ದೀನಿ ಗೈಸ್. ಐ ರಿಯಲಿ ಎಂಜಾಯ್ ಎವ್ರಿ ಸಿಂಗಲ್ ಕಿಲೋಮೀಟರ್. ಬೈ ದ ವೇ ಇದರಲ್ಲಿ ಮ್ಯಾನುವಲ್ ಕೂಡ ಇದೆ, ಆಟೋಮೆಟಿಕ್ ಕೂಡ ಇದೆ. ಬಟ್ ದಿಸ್ ಪರ್ಟಿಕ್ಯುಲರ್ ಕಾರ್ ಇದೆ ಆ್ಯಕ್ಚುಲಿ ಆಟೋಮೆಟಿಕ್. ಇದು ನ್ಯಾಚುರಲಿ ಆಸ್ಪೆಕ್ಟೆಡ್ ಆದರೂ ಕೂಡ ಆ ಪುಷ್ ನಿಮಗೆ ಇಮಿಡಿಯೇಟ್ ಸಿಗಲ್ಲ. ಇಟ್ ವಿಲ್ ಟೇಕ್ ಅಟ್ಲೀಸ್ಟ್ ಸಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಟು ಹ್ಯಾವ್ ದಟ್ ಪುಷ್ ಆ್ಯಕ್ಚುಲಿ. ಅದರ್ವೈಸ್ ಐ ಎಂಜಾಯ್ ಇಟ್. ಅದು ಕೂಡ ನೀವು ಸ್ಪೋರ್ಟ್ಸ್ ಮಾಡಲು ಹೋಗ್ತಿದ್ರೆ ಇಟ್ಸ್ ಅ ಕ್ರೇಜಿ ಥಿಂಗ್. ಇದರ ಟಾಪ್ ಸ್ಪೀಡ್ ಅರೌಂಡ್ 225 ಕಿಲೋಮೀಟರ್ ಸ್ಪೀಡ್ ಕೊಡುತ್ತೆ. ಆಲ್ಮೋಸ್ಟ್ ಇದನ್ನು 1000 ಕಿಲೋಮೀಟರ್ ಆಲ್ರೆಡಿ ನಾನು ಡ್ರೈವ್ ಮಾಡಿದ್ದೀನಿ. ಒಂದು 4-5 ದಿವಸದಿಂದ ಇದನ್ನು ಓಡಿಸ್ತಾ ಇದ್ದೀನಿ. ಐ ರಿಯಲಿ ಎಂಜಾಯ್ ದ ಡ್ರೈವ್. ಈ ಒಂದು ಸ್ಪೋರ್ಟ್ಸ್ ಕಾರ್ ರೇಂಜಲ್ಲಿ, ಅಂದರೆ ಈ ಪ್ರೈಸ್ ಟ್ಯಾಗಲ್ಲಿ ಡೆಫಿನೆಟ್ಲಿ ಈ ಕಾರ್ ವಿನ್ನರ್ ಅಂತ ಹೇಳ್ಬೋದು. ಇದಕ್ಕೆ ಕಾಂಪಿಟೇಷನ್ ಯಾವುದು ಅಂತಂದರೆ ಟೊಯೋಟಾ GR86. ಆಬ್ವಿಯಸ್ಲಿ ಅವೆರಡು ಸೇಮೆ, ಅದು ಇದು ಎರಡು ಸೇಮೆ, ನಥಿಂಗ್ ಡಿಫ್ರೆನ್ಸ್. ಶೇಪಲ್ಲಿ ಇಂಜಿನಲ್ಲಿ ಎಲ್ಲ ಕೂಡ ಸೇಮೆ, ಲೋಗೋ ಮಾತ್ರ ಡಿಫ್ರೆನ್ಸ್ ಇದೆ. ಸೊ ಟೊಯೋಟಾ ಬೇಸಿಕಲಿ ಸ್ವಲ್ಪ ಲೈಕ್ ಮಿಡ್ ಏಜಲ್ಲಿ ತೊಗೊತಾರೆ, ಅಂದರೆ ಒಂದು 30 ಆದಮೇಲೆ ಇರೋ ತೊಗೊತಾರೆ. ಬಟ್ ಸುಬಾರು ಬೇಸಿಕಲಿ ಯಂಗ್ ಪೀಪಲ್ಗಳು ಇದನ್ನು ಪ್ರಿಫರ್ ಮಾಡ್ತಾರೆ. ಅದು ಬಿಟ್ಟರೆ ನಿಮಗೆ ಮಾಜ್ದಾ ಮಿಯಾಟ ಇದೆ, ಅದು ಬಿಟ್ಟರೆ ನಿಸಾನ್ Z ಇದೆ. ಸೊ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಪ್ರೈಸ್ ವೈಸಲ್ಲಿ ಡೆಫಿನೆಟ್ಲಿ ದಿಸ್ ಇಸ್ ದ ವಿನ್ನರ್. ಪರ್ಫಾರ್ಮೆನ್ಸ್ ವೈಸಲ್ಲಿ ಐ ಥಿಂಕ್
ನಿಸಾನ್ ಝಿ ಅದು ಸ್ವಲ್ಪ ಹೈ ಪರ್ಫಾರ್ಮೆನ್ಸ್ ಕಾರು ಇದಕ್ಕೆ ಕಂಪೇರ್ ಮಾಡಿದ್ರೆ. ಎಕ್ಸ್ಟೀರಿಯರಲ್ಲಿ ನಿಮ್ಗೆ ಅಷ್ಟೊಂದು ವಾವ್ ಅನ್ನೋ ಫ್ಯಾಕ್ಟ್ರಿಗಳು ಏನು ಸಿಗಲ್ಲ, ವೆರಿ ಸಿಂಪಲ್ ಆಗಿ ಇಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಕಾಸ್ಟ್ ಕೂಡ ರಿಡಕ್ಷನ್ ಮಾಡಬೇಕು ಆ್ಯಂಡ್ ಪರ್ಫಾರ್ಮೆನ್ಸ್ ಕೂಡ ಅವರು ಮನಸ್ಸಲ್ಲಿ ಇಟ್ಕೋಬೇಕು. ಸೊ ಟೈರ್ ಬಗ್ಗೆ ಹೇಳೋದಾದರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಕೂಡ ನಿಮಗೆ 18 ಇಂಚ್ ಅಲಾಯ್ ವೀಲ್ ಸಿಗುತ್ತೆ. ಐ ರಿಯಲಿ ಲೈಕ್ ದ ರಿಮ್ಸ್ ಡಿಸೈನೇ ಡಿಫ್ರೆಂಟ್ ಇದೆ ಗುರು. ಈ ರಿಮ್ಸ್ ಇದೆಯಲ್ಲ, ರಿಮ್ಸ್ ಆರ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ದ ಕಾರ್. ಯಾಕಂದರೆ ಅದು ಈ ಗಾಡಿಗೆ ಒಂದು ಡಿಫ್ರೆಂಟ್ ಲುಕ್ ಕೂಡ ಕೊಡುತ್ತೆ. ಅದು ಅವಾಗಲೇ ಹೇಳಿದಾಗೆ ಇದು ಟೊಯೋಟಾ GR86ನ ಡೂಪ್ಲಿಕೇಟ್ ಅಂತ ಹೇಳೋದು ತಪ್ಪಾಗಲ್ಲ. ಹೌವರ್ ಈ ಗಾಡೀಲಿ ಸಸ್ಪೆನ್ಷನ್ ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದರೆ ಈ ಟರ್ನಿಂಗಲ್ಲಿ ಅಥವಾ ಕಾರ್ನರಲ್ಲಿ ಈ ಕಾರು ಸ್ವಲ್ಪ ಜಾಸ್ತಿ ಸ್ಟಿಫ್ ಆಗಿರುತ್ತೆ, ಸ್ವಲ್ಪ ಜಾಸ್ತಿ ನಿಮಗೆ ಫೀಲ್ ಗುಡ್ ಫ್ಯಾಕ್ಟರ್ ಸಿಗುತ್ತೆ ಕಂಪೇರ್ ಟು GR86. ಫ್ರಂಟ್ ಬಂದರೆ ನಿಮಗೆ LED ಹೆಡ್ ಲ್ಯಾಂಪ್ ಸಿಗುತ್ತೆ, ಡೇ ಲೈಟ್ ರನ್ನಿಂಗ್ ಹೆಡ್ ಲ್ಯಾಂಪ್ ಕೂಡ ಸಿಗುತ್ತೆ. ಬಟ್ ಸೈಡ್ ವೇಸ್ ನೋಡ್ಗುರು ಹೆಂಗಿದೆ ಸ್ಪೋರ್ಟ್ಸ್ ಕಾರು. ದಿಸ್ ಇಸ್ ವಾಟ್ ಯು ನೀಡ್ ಅಲ್ವಾ ಗಾಯ್ಸ್. ದೇರ್ ಇಸ್ ನೋ ಸ್ಪಾಯ್ಲರ್ ಹಿಯರ್, ಬಟ್ ಈ ಒಂದು ಡೋರ್ ಇದೆಯಲ್ಲ, ಈ ಡೋರೇ ಸ್ವಲ್ಪ ಸ್ಪಾಯ್ಲರ್ ಥರ ಆ್ಯಕ್ಟ್ ಮಾಡುತ್ತೆ. ಆ್ಯಂಡ್ ಯು ಆಲ್ಸೋ ಸಿ ಸಮ್ ಕೈಂಡ್ ಆಫ್ ಎ ಫಿನ್ ಆನ್ ದ ಟಾಪ್. ಇಟ್ಲಾಗೆ ಇವೆಲ್ಲ ಸ್ವಲ್ಪ ನಿಮಗೆ ಏನೋ ಒಂದು ಕ್ರೇಜಿ ಲುಕ್ ಕೊಡೋಕ್ಕೆ. ಸೊ ಬೆಸ್ಟ್ ಥಿಂಗ್ ಅಂತಂದರೆ ಅವರು ನಿಮಗೊಂದು ಸ್ಪೇರ್ ಕೂಡ ಕೊಡ್ತಾರೆ. ಬಟ್ ಯು ನೋ ವಾಟ್, GR86ಅಲ್ಲಿ ಯು ವೋಂಟ್ ಗೆಟ್ ಎ ಸ್ಪೇರ್, ಯು ನೋ ದಟ್. ಬಟ್ ಇನ್ ಸುಬಾರು ಯು ಗೆಟ್ ಅ ಸ್ಪೇರ್. ಸೊ ದಟ್ ಈಸ್ ಆಲ್ಸೋ ಅ ಕೂಲ್ ಥಿಂಗ್ ಅಬೌಟ್ ದಿಸ್ ಕಾರ್. ಬನ್ನಿಲಿ ಲೆಟ್ಸ್ ಟಾಕ್ ಅಬೌಟ್ ದ ಇಂಟೀರಿಯರ್. ನಿಜವಾಗ್ಲೂ ಶಕಲ್ ಬೆಂದೋಗ್ಬಿಟ್ಟೆ ಗುರು. ಈ ದುಬೈಲಿ ನಾವು ವಿಂಟರ್ನ ಕಾಯ್ಕೊಂಡು ಇರೋಕ್ಕಾಗಲ್ಲ ಆ್ಯಕ್ಚುಲಿ. 24/7 ಯಾವಾಗಲೂ ಕೂಡ 50 ಡಿಗ್ರಿ ಟೆಂಪ್ರೇಚರ್ ಮೇಲುಗಡೆ ಇರುತ್ತೆ. ಇವಾಗ ನೋಡಿ 46 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪ್ರೇಚರು. ಎನಿವೇಸ್ ಆಮೇಲೆ ಬಿಟ್ಟಕ್ಕೆ ಆಮೇಲೆ ನಮ್ಮ ಕಷ್ಟಗಳಲ್ಲ. ನಾನು ಚೂಸ್ ಮಾಡಿರೋದು ಮುಖ ನೋಡಿ ಹೆಂಗಿದೆ, ಎಮ್ಮೆ ತಿಕ್ಕೋದೆಲ್ಲ ಇದೆ ನೋಡ್ಗುರು. ಇಲ್ಲಿ ಧೂಳು ಹೆಂಗೆ ಬರ್ತಿದೆ ಯಪ್ಪ ದೇವ್ರೆ. ಇಂಟೀರಿಯರ್ ವೈಸ್ ನಿಮಗೆ ನಾರ್ಮಲ್ ಸ್ಪೋರ್ಟ್ಸ್ ಕಾರ್ ಹೇಗಿರಬೇಕು ಅದೇ ಥರ ಇದೆ. ಇದರಲ್ಲೇನು ಸ್ಪೆಷಾಲಿಟಿ ಏನಿಲ್ಲ. ಬಟ್ ದ ಸೀಟ್ಸ್ ಆರ್ ಕ್ರೇಜಿ. ಇದೆಲ್ಲ ಕಂಪ್ಲೀಟ್ಲಿ ಸ್ಪೋರ್ಟ್ಸ್ ಸೀಟು. ಇಲ್ಲಿ ಬಕೆಟ್ ಸೀಟ್ ಥರ ನಿಮಗೆ ಫೀಲ್ ಕೊಡುತ್ತೆ. ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ಇದೊಂಥರ ಸೇಫ್ಟಿ ಫೀಚರ್ಗಳು ನಿಮಗೆ. ಯಾಕಂತಂದರೆ ನೀವು ನೀವೆಲ್ಲ ಕಾರ್ನರ್ ಮಾಡಬೇಕಾದ್ರೆ ನೀವು ಸೆಂಟ್ರಿಫ್ಯೂಗಲ್ ಫೋರ್ಸಿಂದ ನಿಮ್ಮ ಬಾಡಿ ಆ ಕಡೆ ಮೂವ್ ಆಗೋಕ್ಕೆ ಇದು ಬಿಡಲ್ಲ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ಲಿ ಕ್ಲಾತಲ್ಲಿ ಮಾಡೋದು. ಆ್ಯಂಡ್ ಕ್ರೇಜಿ ಪಾರ್ಟ್ ಹೆಂಗೆ ಗೊತ್ತಾ, ಇದೆಲ್ಲ ಹೀಟೆಡ್ ಮತ್ತು ವೆಂಟಿಲೇಟೆಡ್. ನೋಡಿ ಇಲ್ಲಿ ಬಟನ್ಗಳಿದೆ. ಸೊ ಇದೆಲ್ಲ ಈ ಬಟನಿಂದ ನೀವು ಹೀಟು ಅಥವಾ ಏನೋ ಕೋಲ್ಡ್ ಮಾಡ್ಕೋಬೋದು ಇದರಲ್ಲಿ. ದಿಸ್ ಇಸ್ ಕ್ರೇಜಿ. ಐ ಡಿಡ್ ನಾಟ್ ರಿಯಲಿ ಎಕ್ಸ್ಪೆಕ್ಟ್ ದಿಸ್ ಫ್ಯೂಚರ್ ಆನ್ ದಿಸ್ ಫೋನ್. ಇದರಲ್ಲಿ 3 ಮೋಡ್ ಇದೆ. ನಾರ್ಮಲ್ ಮೋಡ್ ಇದೆ, ಸ್ಪೋರ್ಟ್ಸ್ ಮೋಡ್ ಇದೆ, ಹಾಗೆ ಟ್ರ್ಯಾಕ್ ಮೋಡ್ ಇದೆ. ಕಾರ್ ಒಳಗಡೆ ಕೂತ್ಕೊಂಡು ಸೌಂಡ್ ಕೇಳೋಣ. ಈಗ ನಾರ್ಮಲ್ ಮೋಡಲ್ಲಿ ಇದ್ದೀನಿ. ಸೊ ಲೆಟ್ಸ್ ಲಿಸನ್ ಟು ದ ಸೌಂಡ್. ನಾರ್ಮಲ್ ಮೋಡಲ್ಲಿ ಈ ಒಂದು ಇಟ್ ಗೋಸ್ ಟು 5000 RPM ಹೋದ್ರೂ ಕೂಡ ಅಷ್ಟೊಂದು ನಿಮಗೆ ಏನೋ ಕಿಕ್ ಕೊಡ್ತಿಲ್ಲ. ಸೊ ಸ್ಪೋರ್ಟ್ಸ್ ಮೋಡ್ ಹಾಕೋಣ. ಓಕೆ, ಐ ಆಮ್ ದ ಸ್ಪೋರ್ಟ್ಸ್ ಮೋಡ್. ಸೊ ಹೀಗೆ ನೋಡು. ವಾವ್, ದಿಸ್ ಇಸ್ ಕ್ರೇಜಿ. ಯು ಕ್ಯಾನ್ ಹಿಯರ್ ದಟ್. ಸ್ವಲ್ಪ ಅಗ್ರೆಷನ್ ಇದೆ. ಸೊ ಟ್ರ್ಯಾಕ್ ಮೋಡ್ ಹೆಂಗೆ ಅಕ್ಸೆಸ್ ಮಾಡೋದು ಅಂತಂದರೆ ನೀವು ಒತ್ತಿಟ್ಕೊಂಡಿರಬೇಕು. ಒತ್ತಿಟ್ಕೊಂಡ ತಕ್ಷಣ ನಿಮಗೆ ಚೇಂಜ್ ಆಗುತ್ತೆ ಡಿಸ್ಪ್ಲೇಯಲ್ಲಿ. ಆ ಡಿಸ್ಪ್ಲೇ ಟ್ಯಾಕೋಮೀಟರ್ ಚೇಂಜ್ ಆಗುತ್ತೆ. ಆಗ ಕ್ರೇಜಿ ಗೈಸ್. ಲಿಟ್ರಲಿ I think track mode is the best. But unfortunately ಟ್ರ್ಯಾಕ್ ಮೋಡ್ ನೀವು ಎಲ್ಲ ಕಡೆ ಓಡಿಸೋಕ್ಕಾಗಲ್ಲ. ಟ್ರ್ಯಾಕ್ ಮೋಡ್ ಆನ್ ಮಾಡ್ತಾ ಏನಾಗುತ್ತೆ ಅಂತಂದರೆ ಸಸ್ಪೆನ್ಷನ್ ಇರ್ಬೋದು ಅಥವಾ ಸ್ಟೀರಿಂಗ್ ಆಗಿರ್ಬೋದು, ಅದೆಲ್ಲ ಟ್ರ್ಯಾಕಿಗೆ ಯಾವ ಥರ ಬೇಕೋ ಆ ಥರ ಸೂಟಬಲ್ ಆಗಿ ಆಟೋಮೆಟಿಕಾಗಿ ಸೂಟ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಇದರಲ್ಲಿ ಇದು ತುಂಬ ಅಡ್ವಾನ್ಸ್ಡ್. ಆ್ಯಕ್ಚುಲಿ ದಿಸ್ ಕಾರ್ ಮೈಟ್ ಲುಕ್ ವೆರಿ ಓಲ್ಡ್, ಬಟ್ ದಿಸ್ ಇಸ್ ವೆರಿ ಅಡ್ವಾನ್ಸ್ಡ್. ಯಾಕಂತಂದರೆ ಇದರಲ್ಲಿ ಅಡಾ ಸಿಸ್ಟಮ್ ಇದೆ. ಸೊ ಡ್ರೈವರ್ ಅಸಿಸ್ಟೆಂಟ್ ಸಿಸ್ಟಮ್ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ಇನ್ಫ್ರಾರೆಡ್ ಕ್ಯಾಮ್ರಾ ಕೂಡ ಇದೆ. ಸೊ ಆಟೋಮೆಟಿಕಾಗಿ ಏನಾದರೂ ಅಷ್ಟಕ್ಕಲ್ಲಿದ್ದರೆ ಅದು ಆಟೋಮೆಟಿಕಲಿ ಅದೇ ಬ್ರೇಕ್ ಹೊಡೆಯುತ್ತೆ. ಆ್ಯಂಡ್ ಲೇನ್ ಅಸಿಸ್ಟೆಂಟ್ ಕೂಡ ಇದೆ. ಸೊ ಐ ಥಿಂಕ್ ದಿಸ್ ಇಸ್ ಕೂಲ್. ಆ್ಯಂಡ್ ಇದರಲ್ಲಿ ಕ್ರೂಸ್ ಕಂಟ್ರೋಲ್ ಕೂಡ ಇದೆ. ಡಿಸ್ಪ್ಲೇ ಅಷ್ಟೊಂದು ಏನು ಬ್ಯೂಟಿಫುಲ್ ಆಗಿಲ್ಲ ಗುರು. ಐ ಡಿಡ್ ನಾಟ್ ಲೈಕ್ ದ ಡಿಸ್ಪ್ಲೇ ವೆರಿ ಮಚ್. ಬಟ್ ಇದರಲ್ಲಿ ಆಂಡ್ರಾಯ್ಡ್ ಆಟೋ ಇದೆ, ಆಪಲ್ ಕಾರ್ ಪ್ಲೇ ಇದೆ. ಇದು ಸ್ಪೋರ್ಟ್ಸ್ ಕಾರ್. ಸೊ ಸ್ಪೋರ್ಟ್ಸ್ ಕಾರಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡಬೇಕು, ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಬೇಕು. ಅದು ಖಂಡಿತ ಈ ಗಾಡಿಲಿದೆ. ಆ್ಯಂಡ್ ಇಟ್ಸ್ ನಾಟ್ ಅಬೌಟ್ ದ ಲಕ್ಸುರಿ ಆರ್ ಇಟ್ಸ್ ನಾಟ್ ಅಬೌಟ್ ದ ಕಂಫರ್ಟಬಲ್. ಆ್ಯಂಡ್ ಇಟ್ ಈಸ್ ಆ್ಯಕ್ಚುಲಿ ಕಂಫರ್ಟಬಲ್. ಬಟ್ ಡ್ರಿಫ್ಟ್ ಮಾಡೋಕ್ಕೆ ಲಿಟ್ರಲಿ ಬೆಸ್ಟ್ ಕಾರ್ ಗುರು. ನೀವು ಡ್ರಿಫ್ಟ್ ಮಾಡೋಕ್ಕೆ ಜಸ್ಟ್ ಇಟ್ಸ್ ದ ರಿಯರ್ ವೀಲ್ ಡ್ರೈವ್. ಸೊ ಒಳ್ಳೆ ಕ್ರೇಜಿ, ಒಳ್ಳೆ ಡೋನಟ್ ಥರ ಡ್ರಿಫ್ಟ್ ಆಗ್ತಾ ಇರುತ್ತೆ. ಬಟ್ ವೆರಿ ಕೇರ್ಫುಲ್ ಆಗಿರಬೇಕು. ದುಬೈಲಿ ಒಂದ್ಸಲ ಅಲ್ಲೇ ನಾನು ಓಡಿಸ್ಕೊಂಡಿದ್ದೀನಿ, 2 ಸಲ ಓಡಿಸ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ನೀವು ಡ್ರಿಫ್ಟ್ ಮಾಡಿ ಅಂತ ಹೇಳ್ಬೋದು, ಬಟ್ ನಾನು ಮಾಡೋಕ್ಕಾಗಲ್ಲ. ಯಾಕಂದರೆ ಫೈನ್ ನಾನೇ ಕಟ್ಟಬೇಕಾಗುತ್ತೆ. ಒಂದು ರೌಂಡ್ ಬರೋಣ. ರೆಡಿ ಬ್ರೋ? ಸೊ ಮೈ ಬ್ರೋ ಹ್ಯಾಸ್ ಅ ಮಸ್ಟ್ಯಾಂಗ್. ಸೊ ಬ್ರೋ, ಡು ವಾಂಟ್ ರೇಸ್ ವಿತ್ ಮೀ? No way. So let's go in the sports mode actually. How did you like this, guys? You like this, guys? Show the front, bro. ನಾನು ಅದು ಒಂದು 5000 RPM ಹೋದಾಗ
ಆ ಒಂದು ಇದೆಯಲ್ಲ ಸೌಂಡ್ ಇದೆಯಲ್ಲ ಕ್ರೇಜಿ ಬ್ರೋ. ಅದು ಸ್ಪೋರ್ಟ್ಸ್ ಮೋಡಲ್ಲಿ ಅದು 5000 RPM ಹೋದಾಗ ಬರೋದು ಆ ಸೌಂಡ್ ಚೆನ್ನಾಗಿದೆ. ನಾರ್ಮಲ್ ಮೋಡಲೆಲ್ಲ ಆ ಸೌಂಡ್ ನಿಮಗೆ ಸಿಗಲ್ಲ. ಐ ಲೈಕ್ ದಿಸ್. ಓ ಮೈ ಗಾಡ್, ಇದರಲ್ಲಿ ತುಂಬಾ ಸೇಫ್ಟಿ ಫೀಚರ್ ಇದೆ. ಸೊ ಅಡಾ ಸಿಸ್ಟಮಿಂದ ಇದು ಯಾವಾಗ ಕುಯ್ 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 ಇರುತ್ತೆ. ಅದರ್ ವಾಯ್ಸ್ ಐ ಲೈಕ್ ದಿಸ್ ಕಾರ್ ಬ್ರೋ. ವಾವ್, ನಾನು ಇದರಲ್ಲಿ ಮ್ಯಾಕ್ಸಿಮಮ್ ಅಂದರೆ 160 km ಸ್ಪೀಡ್ ಹೋಗಿದ್ದೀನಿ. ಆ್ಯಂಡ್ ಇಟ್ ಗೋಸ್ ಐ ಡೋಂಟ್ ನೋ ಎಷ್ಟು 0 ಇಂದ 100ಗೆ ಎಷ್ಟು ಕಿಲೋಮೀಟರ್ ಹೋಗುತ್ತೆ ಗೊತ್ತಿಲ್ಲ, ಎಷ್ಟು ಸೆಕೆಂಡ್ಸ್ ಹೋಗುತ್ತೆ ಗೊತ್ತಿಲ್ಲ. ಬಟ್ ಐ ಥಿಂಕ್ ದಿಸ್ ಈಸ್ ಫಾಸ್ಟ್. ಎಸ್, ಟರ್ನಿಂಗಲ್ಲಿ ಮಾತ್ರ ಇದು ಸ್ಟಿಫ್ನೆಸ್ ಇದೆಯಲ್ಲ ಜಸ್ಟ್ ಆಸಮ್. ಸೊ ಟೊಯೋಟಾ GR86ಗೆ ಕಂಪೇರ್ ಮಾಡಿದ್ರೆ ಈ ಗಾಡಿಯ ಸಸ್ಪೆನ್ಷನ್ ಸ್ವಲ್ಪ ಟ್ಯೂನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದರ ಟರ್ನಿಂಗಲ್ಲಿ ಇದರ ಒಂದು ಹ್ಯಾಂಡ್ಲಿಂಗು ಇಟ್ಸ್ ಸೋ ನೈಸ್. ನಾನು ಈ ಗಾಡಿನ ಆಲ್ಮೋಸ್ಟ್ 1000 km ಓಡಿಸಿದ್ದೀನಿ. ಐ ಆಮ್ ಹ್ಯಾವಿಂಗ್ ದಿಸ್ ಕಾರ್ ಫಾರ್ ಪಾಸ್ಟ್ 4 days. ಸೊ ಐ ಹ್ಯಾವ್ ಡ್ರಿವನ್ ಸೋ ಮೆನಿ ಕಿಲೋಮೀಟರ್ಸ್, ಸೋ ಮೆನಿ ಮೋಡ್ಸ್. ಬಟ್ ಟ್ರ್ಯಾಕ್ ಮಾಡಲ್ಲಿ ಇದುವರೆಗೂ ಓಡ್ಸೋಕ್ಕಾಗಿಲ್ಲ ನನಗೆ. ಐ ಹ್ಯಾವ್ ನಾಟ್ ಡ್ರಿವನ್ ಇನ್ ದ ಟ್ರ್ಯಾಕ್ ಮೋಡ್ ಗೆಟ್. ಸ್ಪೋರ್ಟ್ಸ್ ಮೋಡಲ್ಲಿ ಇದು ಕೊಡೋ ಫೀಲಿಂಗೇ ಬೇರೆ. ನಾರ್ಮಲ್ ಮೋಡಲ್ ಓಡಿಸಿದ್ರೆ ನಿಮಗೆ ನಾರ್ಮಲ್ ಫೀಲ್ ಕೊಡುತ್ತೆ. ಬಟ್ ಸ್ಪೋರ್ಟ್ಸ್ ಮೋಡಲ್ ಓಡಿಸಿದಾಗ ಆ ಸೌಂಡ್ ಕಿಕ್ ಆಗುತ್ತಲ್ಲ, ಆಹಾ. ಅಯ್ಯಾ, ಬೈ ದ ವೇ ಗಾಯ್ಸ್, ಇದು ಆಟೋಮೆಟಿಕ್. ನಾನು ಫೋನ್ ಹಿಡ್ಕೊಂಡು ಓಡಿಸ್ತಿರೋದು. ಸೊ ಹಾಗಾಗಿ ಗೇರ್ನ ಚೇಂಜ್ ಮಾಡೋಕ್ಕಾಗಲ್ಲ ಮ್ಯಾನ್ಯುವಲಿ. ನಮ್ಮ ನಿಜ ಹೇಳ್ತೀನಿ ಗುರು, ಈ ಲಿಸ್ಟಲ್ಲಿ ಸೀಟ್ ದ ಸ್ಯಾಂಡ್ ಸ್ಟ್ರೋಮ್ ಹೊರಗಡೆಯಿಂದ ವೀಡಿಯೋ ಮಾಡೋಕ್ಕಾಗ್ತಿಲ್ಲ, ಬಾಯಿಗೆಲ್ಲ ಹೋಗ್ತಾ ಇದೆ ಗುರು ಶೆಕೆ, ಇದು ಧೂಳೆಲ್ಲ. ಬಟ್ ಗಾಯ್ಸ್, ಐ ರಿಯಲಿ ಎಂಜಾಯ್ ದಿಸ್ ಕಾರ್. ಇಟ್ಸ್ ಸೋ ನೈಸ್. ದಿಸ್ ಇಸ್ ಎ ಶಾರ್ಟ್ ವಿಡಿಯೋ. ಸೊ ನೀವೇನಾದರೂ 30 ಲಕ್ಷ ಅಥವಾ 40 lakhs ಒಳಗಡೆ ನೀವು ಸೂಪರ್ ಕಾರ್ ನೋಡ್ತಿದ್ರೆ, ಸ್ಪೋರ್ಟ್ಸ್ ಕಾರ್ ನೋಡ್ತಿದ್ರೆ, ಡೆಫಿನೆಟ್ಲಿ ದಿಸ್ ಇಸ್ ಒನ್ ಆಫ್ ದ ಆಪ್ಷನ್ಸ್. ಇದೆಲ್ಲ ಅಂತಾರೆ ಯು ಕ್ಯಾನ್ ಆಲ್ಸೋ ಗೋ ಫಾರ್ ಟೊಯೋಟಾ GR86. ಅದು ಕೂಡ ಸೇಮ್ ವರ್ಷನ್ ಇರುತ್ತೆ. ಬಟ್ ಐ ಡೋಂಟ್ ನೋ ವೆದರ್ ದಿಸ್ ಕಾರ್ಸ್ ಆರ್ ಅವೈಲೇಬಲ್ ಬ್ಯಾಕ್ ಇನ್ ಇಂಡಿಯಾ. ಬಟ್ ಐ ಲವ್ ದಿಸ್ ಕಾರ್. ಸೊ ಹೇಳಿ, ಈ ಕಾರ್ನ ತೊಗೋಬೇಕಾದ್ರೆ ಡೂ ಐ ವಾಂಟ್ ಟು ಪರ್ಚೇಸ್ ದಿಸ್ ಕಾರ್ ಗೈಸ್? ಸೊ ಹೇಳಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಐ ಥಿಂಕ್ ಐ pretty much given you all the information. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮೊದಲೇ ಮುಗಿಸೋಣ. ಮುಂದಿನ ವಿಡಿಯೋದ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ 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 ಬಾಯ್.